ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಶ್ವಿನ್ ಲವ್ಸ್ ಲಾಸ್ಯ. ಕಾಲೇಜೆಲ್ಲ ಜನವರಿಯಲ್ಲೇ ಶುರುವಾಗಿದ್ದು. ನಾವು ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗೋದು ಅಂದರೆ ಪಶ್ಚಿಮಕ್ಕೆ ಸೂರ್ಯ ಹುಟ್ಟಿದ ಹಾಗೆ. ಆದರೂ ಸ್ವಲ್ಪ ತಡವಾಗಿ ಹೋಗ್ತಿದ್ವಿ. ಕ್ಲಾಸ್ ಕೇಳೋಕ್ಕಲ್ಲ, ಹಾಜರಿ ಬಿದ್ದರೆ ಆಯಿತು ಅಂತ. 2-3 ಕ್ಲಾಸ್ ಕೇಳಿ ಕೂತು ಬೇಜಾರಾಯಿತು ಅಂತ ಹಾಗೆ ಸ್ನೇಹಿತರೆಲ್ಲ ಸೇರಿ ಅಜ್ಜನ ಅಂಗಡಿಗೆ ಚಹಾ ಕುಡಿಯಲು ಹೋದರೆ ಆಯಿತು ಅಂತ ಹೊರಗೆ ಎದ್ದು ಬಂದಾಗಿತ್ತು. ಆವತ್ತು ಬುಧವಾರ. ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಕಾಲೇಜನ್ನು ಕಲರ್ಫುಲ್ ಮಾಡಿದ್ದರು. ಹೇಳೋದು ಮರೆತುಬಿಟ್ಟೆ, ನಮ್ಮದು ಒಂದು ಚಿಕ್ಕ ಗುಂಪು. ಎಲ್ಲರೂ ತಾಂತ್ರಿಕ ವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿಗಳು. ಜನವರಿ ತಿಂಗಳಾದರೂ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ಆ ಒಂದು ವಾತಾವರಣಕ್ಕೆ ನಿದ್ದೆ ಹೇಳದೆ ಕೇಳದೆ ಬರುತ್ತಿತ್ತು. ನಮ್ಮ ಕಾಲೇಜ್ ಗೇಟ್ ಕೂಡ ಮೇನ್ ರೋಡ್ ಪಕ್ಕನೇ ಇತ್ತು. ಅದಕ್ಕೆ ಬಸ್ಸುಗಳು ಓಡಾಟ ಜಾಸ್ತಿ. ನಾವು ಚಹಾ ಕುಡಿಯಲು ಹೋಗಿ, ಅಜ್ಜ 4 ಚಹಾ ಮತ್ತು 2 ಸಿಗರೇಟ್ ಅಂತ ಆರ್ಡರ್ ಮಾಡಿ ಅಲ್ಲೇ ಇದ್ದ ಟೇಬಲ್ ಮೇಲೆ ಕೂತು ಹೊರಗಡೆ ನೋಟ ನೋಡುತ್ತಾ ಕೂತಿದ್ವಿ. ಇದ್ದಕ್ಕಿದ್ದ ಹಾಗೆ ಜೋರು ಮಳೆ ಶುರು ಆಯಿತು. ಎಲ್ಲರೂ ಚಾವಣಿ ಆಸರೆ ಅಂತ ಅಲ್ಲಲ್ಲಿ ಓಡಿ ಸೇರಿಕೊಂಡರು. ಅದೇ ಸಮಯಕ್ಕೆ ಸರಿಯಾಗಿ ಅಶ್ವಿನ್ ತನ್ನ ಬೈಕ್ ತಗೊಂಡು ಬಂದು ಟೀ ಅಂಗಡಿ ಸೇರಿದ. ಅಶ್ವಿನ್ ಬಗ್ಗೆ ಹೇಳಬೇಕು ಅಂದರೆ ಅವನು ತನ್ನ ಕಾಲೇಜಲ್ಲಿ ಇರುವ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿದವ ಅಲ್ಲ. ಇನ್ನು ಮಾತಾಡೋದು ಕನಸಿನ ಮಾತು. ಯಾಕೆ ಅಂದರೆ ಮುಂದೆ ನಿಮಗೆ ಅರ್ಥ ಆಗುತ್ತೆ. ಅಶ್ವಿನ್ ಆ ಗುಂಪಿನ ನೆಚ್ಚಿನ ಗೆಳೆಯ. ಮತ್ತೆ ಅವನ ಸ್ನೇಹಿತನಾದ ಮಾಧವ ಅವನಿಗೊಂದು ಟೀ ಮತ್ತೆ ಸಿಗರೆಟ್ ಹೇಳಿದ. ಬಂದವನೇ, ಏನು ಇಲ್ಲಿ ಕೂತಿದ್ದೀರಾ? ಕ್ಲಾಸ್ ಮುಗಿತಾ ಅಂತ ಕೇಳಿದ. ಇಲ್ಲ ಕಣೋ, ಬೇಜಾರಾಯಿತು, ಅದಕ್ಕೆ ಎದ್ದು ಬಂದೆ ಅಂತ ಹೇಳಿದ ಅಭಿ. ನಿನಗೆ ಬಿಡೋ, ದಿನಾಲೂ ಕ್ಲಾಸ್ ಬೇಜಾರಾಗುತ್ತೆ. ನೀನು ಮಾತ್ರ ಸ್ವಾತಿ ಮೇಡಮ್ ಕ್ಲಾಸ್ ಮಾತ್ರ ಕೂರ್ತೀಯ ಎಂದಾಗ ಎಲ್ಲರೂ ಹೋ ಎಂದರು. ಹಾಗೆ ಸಿಗರೇಟ್ ಸೇದುತ್ತಾ, ಮತ್ತೆ ಏನು ಮಳೆ ಕಣೋ ಇದು, ಇವತ್ತಾದರೂ ಬಿಡು ಸಿಗಬಾರ್ದಾ ಕಲರ್ ಡ್ರೆಸ್ ಹಾಕಿದ್ದಕ್ಕೆ? ಯಾಕೆ ಅಂತ ಗೊತ್ತಾಯ್ತಾ? ಬುಧವಾರ ಅಲ್ವಾ, ಅದಕ್ಕೆ. ಮಳೆ ಯಾಕೋ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ಎಲ್ಲರೂ ಎದ್ದು ಕಾಲೇಜ್ ಕಡೆ ಹೊರಟರು. ಕಾಲೇಜ್ ಮುಂದಿನ ಗೇಟಿಂದ ಒಳಗೆ ಹೋಗಬೇಕು ಅನ್ನೋದ್ರಲ್ಲಿ ಅಶ್ವಿನ್ ಬಸ್ ನಿಲ್ದಾಣದ ಕಡೆ ಕಣ್ಣು ಹಾಯಿಸಿದ. ಅಲ್ಲಿ ಒಂದು ಹುಡುಗಿ ನೀಲಿ ಛತ್ರಿ ಹಿಡಿದು ತನ್ನ ಗೆಳತಿಯ ಜೊತೆ ಮಾತನಾಡುತ್ತಾ ಇದ್ದಳು. ಅವಳು ತನ್ನ ಮುಖಕ್ಕೆ ಮಾಸ್ಕ್ ಹಾಕಿದ್ದಳು. ಅದಕ್ಕೆ ಇವನಿಗೆ ಮುಖ ಕಾಣಿಸಲಿಲ್ಲ. ಅಲ್ಲಿಂದ ಮುಂದೆ ಹೋಗದೆ ಸುಮ್ಮನೆ ಅಲ್ಲೇ ಅವಳ ಮುಖ ನೋಡಬೇಕು ಅಂತ ನಿಂತ. ಆಗ ಮಾಧವ ಬಾರೋ ಅಂತ ಕರೆದ ಮೇಲೆ ವಾಸ್ತವಕ್ಕೆ ಬಂದ. ಮೊದಲನೇ ಸಲ ಹೀಗಾಗಿದ್ದು ಅವನಿಗೆ. ಏನೋ ಮನಸ್ಸಿನಲ್ಲಿ ತಳಮಳ. ಅವಳನ್ನು ಮತ್ತೆ ಮತ್ತೆ ನೋಡುವ ಆಸೆ. ಯಾರು ಆ ಲಕ್ಕಿ ಹುಡುಗಿ? ನೋಡಿದರೆ ಮತ್ತೆ ಮತ್ತೆ ನೋಡುವ ಆಸೆ. ಅರಳಿದ ಮುಖ ತಾವರೆ. ನಿನ್ನ ಆ ಕೇಶರಾಶಿ ನೋಡಿದರೆ ರಪುಲ್ಲರ್ ಥರ. ನಿನ್ನ ಆ ನೀಲಿ ಕಣ್ಣುಗಳಿಗೆ, ನಿನ್ನ ಸೌಂದರ್ಯಕ್ಕೆ ಬೀಳದ ಕಂಗಳಿಲ್ಲ. ಹಾಗೆ ನಮ್ಮ ಅಶ್ವಿನ್ ಯೋಚನೆ ಮಾಡುತ್ತಾ ಕಾಲೇಜಿನ ಕಡೆ ಹೆಜ್ಜೆ ಹಾಕುತ್ತಾನೆ. ಮಧ್ಯಾಹ್ನ ಊಟಕ್ಕೆ ಅಂತ ಬಿಟ್ಟ ಮೇಲೆ ಎಲ್ಲರೂ ಕೆಳಗಡೆ ಮೆಟ್ಟಲು ಇಳಿದು ಬರಬೇಕಾದರೆ ಮತ್ತೆ ಅದೇ ಹುಡುಗಿ. ಈಗ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಾ ಇದೆ. ಒಮ್ಮೆ ಶಾಕಾಗೆ ಮನದಲ್ಲಿ, ಇವಳು ಲಾಸ್ಯ. ಅಶ್ವಿನ್ ಅಷ್ಟೇ ಯೋಚನೆ ಮಾಡುತ್ತಾ ಮೆಟ್ಟಲುಗಳನ್ನು ಕೆಳಗೆ ಇಳಿದು ಬಂದು ತನ್ನ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ಕೂತ. ಕಾಲೇಜ್ ಮುಗಿಯೋ ಸಮಯಕ್ಕೆ ಸ್ನೇಹಿತರೆಲ್ಲ ತಮ್ಮ ಮನೆಗೆ ತೆರಳಿದರು. ಅವನ ಗೆಳೆಯ ಮಾಧವ ತನ್ನ ಹಾಸ್ಟೆಲ್ನತ್ತ ತೆರಳಿದ. ಇವನು ತನ್ನ ಬೈಕ್ ಏರಿ ಮನೆ ಕಡೆ ಹೊರಟ. ಮನೆ ಒಳಗೆ ಬಂದ ತಕ್ಷಣ ಅಶ್ವಿನ್ ಅವರ ಅಮ್ಮ, ಏನು ಇಷ್ಟು ಲೇಟ್ ಆಯಿತು ಅಂತ ಕೇಳಿದರು. ಆಗ ಏನಿಲ್ಲ ಅಮ್ಮ, ಲ್ಯಾಬ್ ಇತ್ತು ಅದಕ್ಕೆ ಅಂತ ಹೇಳಿ ಮುಖ ತೊಳೆದು ಟೀಗೆ ಅಂತ ಬಂದ. ಹೋ, ನಾನಿನ್ನೂ ಅಶ್ವಿನ್ ಅವರ ತಂದೆ ತಾಯಿ ಅವರ ಪರಿಚಯ ಮಾಡಿಲ್ಲ ಅಲ್ವಾ? ಅವರದ್ದು ಸ್ವಂತ ಅಂತ ಇರೋದು ಒಂದು ಚಿಕ್ಕ ಮನೆ. ಅವರ ತಂದೆ ಒಂದು ಸ್ವಂತ ಉದ್ಯೋಗ ಮಾಡುತ್ತಿದ್ದರು. ತಾಯಿ ಮನೆ ಜವಾಬ್ದಾರಿ ನಿರ್ವಹಿಸುತ್ತಾ ತನ್ನ ಪತಿಗೆ ತಕ್ಕ ಪತ್ನಿ ಅವಳು. ಇದ್ದಿದ್ರಲ್ಲಿ ಬಡವರಿಗೆ ಸಹಾಯ ಮಾಡುತ್ತಾ ಅಮ್ಮ ಅಂತ ಬಂದವರಿಗೆ ಒಂದು ತುತ್ತು ಅನ್ನ ಕೊಡೋ ಅಷ್ಟು ಸಹೃದಯಗಳು. ಇನ್ನು ಅಶ್ವಿನ್ ಅವರ ಅಕ್ಕ ಭವ್ಯ. ಇವರಿಬ್ಬರು ಜಗಳ ಮಾಡೋದು ನೋಡಿ ದಿನ ತಾಯಿಗೆ ಸಾಕಾಗಿ ಹೋಗುವುದು. ಜಾಸ್ತಿ ಎಲ್ಲಿ ಜಗಳ ಇರುತ್ತೆ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ವಾ? ಅವಳು ಸಹ ತನ್ನ ಇಂಜಿನಿಯರಿಂಗ್ ಪದವಿ ಪಡೆದು ಪ್ರಸ್ತುತ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಾ ತನ್ನ ತಂದೆ ತಾಯಿಗೆ ಒಳ್ಳೆಯ ಮಗಳಾಗಿ ಇದ್ದಳು. ತನ್ನ ತಮ್ಮ ಎಂದರೆ ಪಂಚಪ್ರಾಣ ಅವಳಿಗೆ. ಅವನಿಗೂ ಅಷ್ಟೇ. ಅಕ್ಕ ಅಂದರೆ ತುಂಬ ಪ್ರೀತಿ. ಅಕ್ಕ ಎಂದರೆ ಎರಡನೇ ತಾಯಿ ಅಲ್ವಾ?
ಅದಕ್ಕೆ ಅವಳು ಅವನಿಗೆ ಮಗ ಅಂತಾನೆ ಕರೆಯೋದು. ಅವನು ಮಾತ್ರ ತನ್ನ ಅಕ್ಕನಿಗೆ ಖುಷಿ ಅಂತ ಕರೀತಾ ಇದ್ದ. ಅವನ ಅಮ್ಮ ಅವನಿಗೆ ಅಂತ ಚಹಾ ಹಾಕ್ಕೊಂಡು ಬಂದು ಅವನ ಪಕ್ಕ ದೂರದರ್ಶನ ನೋಡುತ್ತಾ ಕೂತರು. ಅದೇ ಸಮಯಕ್ಕೆ ಖುಷಿನೂ ಮನೆಗೆ ಬಂದಳು. ಅವಳು ತನ್ನ ಕೆಲಸದ ಬೇಸರದಲ್ಲಿ ಬಂದು ಸುಮ್ಮನೆ ಇವನ ಪಕ್ಕ ಕೂತು, ಅಮ್ಮ, ನಾನು ಬರುವವರೆಗೆ ಕಾದು ಚಹಾ ಮಾಡ್ಬೋದಲ್ವಾ? ಬರೇ ನಿನ್ನ ಮುದ್ದು ಮಗನಿಗೆ ಮಾತ್ರ ಚಹಾ ಮಾಡೋದು, ನಾನು ಕೇಳಿದ್ರೆ ನೀನೇ ಮಾಡ್ಕೊಂಡು ಕುಡಿ ಅಂತೀಯಾ ಅಂದಳು. ಅವನಿನ್ನು ಚಿಕ್ಕವನು ಕಣೆ ಎಂದರು. ಅದಕ್ಕೆ ಅವನು ಅವಳಿಗೆ ಹುಬ್ಬು ಹಾರಿಸುತ್ತಾ ನಕ್ಕು ಸುಮ್ಮನೆ ಆಗಿ, ನಿನಗೂ ಬೇಕೇನೆ ಚಹಾ, ನಾನು ಮಾಡ್ತರ್ಲಾ ಅಂತ ಕೇಳಿದ. ಬೇಡ ಕಣಪ್ಪ, ನೀನಿನ್ನು ಚಿಕ್ಕ ಮಗು ಅಲ್ವಾ, ಸಕ್ಕರೆ ಯಾವುದು ಉಪ್ಪು ಯಾವುದು ಅಂತ ತಿಳಿಯಲ್ಲ ನಿಂಗೆ ಅಂತ ಅವಳು ಅವನನ್ನು ರೇಗಿಸಿ ಕೋಣೆಗೆ ಹೋದಳು. ಅವರ ತಂದೆ ಬರೋದು ರಾತ್ರಿ 8 ಗಂಟೆಗೆ. ಬಂದು ಸ್ವಲ್ಪ ದೂರದರ್ಶನ ನೋಡುತ್ತಾ ಊಟ ಮಾಡಿ ರಾತ್ರಿ 10:30 ಅಂದರೆ ಎಲ್ಲರೂ ನಿದ್ರಾದೇವತೆ ವಶಕ್ಕೆ. ಮುಂಜಾನೆ ಹೇಳು ಬೇಗ, ಗಂಟೆ 7:15 ಆಯಿತು ಅಂತ ಅವರ ಅಮ್ಮ ಬಂದು ಹೇಳಿದಾಗಲೇ ಅವನಿಗೆ ಸೂರ್ಯೋದಯ. ನಾನು ಮತ್ತೆ ಅಕ್ಕ ಇಬ್ಬರು ಮನೆ ಕಸ ಅರ್ಧ ಅರ್ಧ ಒಡೆಯೋದು ಅಂತ ಡೀಲ್ ಮಾಡಿಕೊಂಡಿದ್ದೆವು. ಆಗಲೇ ಖುಷಿದು ಶುರು. ಲೋ, ನಿನ್ನ ಕೆಲಸನೂ ನಾನೇ ಮಾಡಬೇಕಾ, ನೀನೇ ಮಾಡು ಅಂತ ಬೈಯೋದು. ಏನೇ ಒಂದೆರಡು ಕೋಣೆ ಜಾಸ್ತಿ ಕಸ ಹೊಡೆದರೆ ನಿಂಗೇನಾಗುತ್ತೆ? ಆಗ ನಾನು ಮಾಡ್ತೀನಿ, ನೀವಿಬ್ಬರು ಮಲಗಿ ಆಯ್ತಾ ಅಂತ ಇಬ್ಬರಿಗೂ ಹೇಳಿ ಅಮ್ಮ ಮಾಡುತ್ತಿದ್ದರು. ಅದನ್ನು ನೋಡೋಕ್ಕೆ ಆಗದೆ ಅಶ್ವಿನ್ ಅಮ್ಮನ ಮಗ ಅಲ್ವಾ, ಅದಕ್ಕೆ ಎದ್ದು ಗಡಿಬಿಡಿಲಿ ಕಸ ಹೊಡೆದು ಬೇಗ ಕಾಲೇಜಿಗೆ ತಯಾರಾಗಿ ತಿಂಡಿ ತಿಂದು ತನ್ನ ಖುಷಿನ ಕರ್ಕೊಂಡು ಅವಳನ್ನು ಕಚೇರಿಗೆ ಇಳಿಸಿ ತಾನು ಕಾಲೇಜ್ಗೆ ಹೋಗುತ್ತಿದ್ದ. ಅವತ್ತು ಅವಳನ್ನು ಕಚೇರಿಗೆ ಇಳಿಸಿ ಕಾಲೇಜ್ಗೆ ಹೋದ. ಅವನಿಗಾಗಿ ಅವನ ಸ್ನೇಹಿತರಾದ ಅಭಿ ಮತ್ತೆ ಮಾಧವ ಕಾಯುತ್ತಿದ್ದಂತೆ ಇತ್ತು. ಮೂವರು ಸೇರಿ ಕ್ಲಾಸ್ಗೆ ಹೋಗಿ ಕೂತರು. ಎಲ್ಲ ಕ್ಲಾಸ್ ಮುಗಿದ ಮೇಲೆ ಎಲ್ಲರೂ ಹೊರಗೆ ಕಾರಿಡಾರ್ನಲ್ಲಿ ಮಾತನಾಡುತ್ತಾ ಇದ್ದರು. ಕೆಳಗೆ ಲಾಸ್ಯ ಕೂಡ ಲ್ಯಾಬ್ ಮುಗಿಸಿ ಹೊರಟಿದ್ದಳು. ಆಗಲೇ ಅಭಿ, ಏನೋ ಯಾರನ್ನೋ ನೋಡ್ತಾ ಇದ್ದೀಯಾ? ಯಾರನ್ನೂ ಇಲ್ಲ ಕಣೋ, ಸುಮ್ಮನೆ ಆ ಕಡೆ ನೋಡುತ್ತಿದ್ದೆ. ಓಹೋ ಹೌದಾ, ನನಗೆ ಕಣ್ಣು ಸರಿಯಾಗಿ ಕಾಣಲ್ಲ ಕಣೋ ಅಂತ ಕಾಲೆಳೆದ. ಲಾಸ್ಯ, ನಾನು ಮೊದಲನೇ ಸಲ ಇವಳನ್ನು ನೋಡಿದ್ದು ಪ್ರಿನ್ಸಿಪಾಲ್ ಕೊಠಡಿ ಹತ್ರ. ನಾನು ಮತ್ತೆ ನಮ್ಮ ಗೆಳೆಯರು ಪ್ರಿನ್ಸಿಪಾಲರ ಕೊಠಡಿಗೆ ಹೋಗಿದ್ವಿ. ಯಾಕೆ ಹೋಗಿದ್ದೆ ಅಂತ ಕೇಳಬೇಡಿ. ಅವಳನ್ನು ನೋಡಿದ ತಕ್ಷಣವೇ ಕಳೆದು ಹೋಗಿದ್ದೆ. ಆದರೆ ಅವಳನ್ನು ಕಣ್ಣು ಎತ್ತಿ ನೋಡೋ ಜಾಗದಲ್ಲಿ ನಾನು ಇರಲಿಲ್ಲ. ನಾವು ತಲೆ ತಗ್ಗಿಸಿ ನಿಂತಿದ್ವಿ. ಪ್ರಿನ್ಸಿಪಾಲರ ಕೊಠಡಿಯಿಂದ ಹೊರಗೆ ಬಂದ ತಕ್ಷಣ ನನ್ನ ಕಣ್ಣುಗಳು ಅವಳನ್ನೇ ಹುಡುಕುತ್ತಿದ್ದವು. ಹರಿಯದ ಕಣ್ಣನ್ನು ಮರೆಯದೇ ನೋಡಿದೆ. ಹರಿದಾಡುವ ನದಿಯಲ್ಲಿ ಮೆರೆದಾಡುವ ಮೀನು ನಾನಾದೆ. ಆದರೆ ಅವಳು ಕಾಣಲಿಲ್ಲ. ಮತ್ತೆ ಅವಳು ಕಂಡಿದ್ದು ನನಗೆ 2 ದಿನಗಳ ನಂತರ. ಆದರೆ ಅದಕ್ಕೆ ಪ್ರೀತಿ ಅಂತ ಕರೆಯೋಕ್ಕೆ ಆಗಲ್ಲ. ಹಾಗೇ ದಿನಗಳು ಕಳೆದ ಮೇಲೆ ಆ ದಿನ ಮಾತ್ರ ಅವಳನ್ನು ನೋಡಿ. ಅಷ್ಟರಲ್ಲಿ ಮಾಧವ ಬಂದು, ಬಾರೋ ಲ್ಯಾಬ್ಗೆ ಹೋಗೋಣ, ಸಮಯ ಆಯಿತು ಅಂದಾಗ ವಾಸ್ತವಕ್ಕೆ ಮರಳಿ ಕಣೋ ಅಂತ ಅವನ ಜೊತೆ ಹೊರಟ. ಮತ್ತೆ ಎದುರಾಗಿ ಬಂದವಳು ಅವಳೇ ಲಾಸ್ಯ. ಇಬ್ಬರು ನೋಡಿ ಕೂಡ ಸುಮ್ಮನೆ ಗೊತ್ತೇ ಇರದ ಹಾಗೆ ಮುಂದೆ ಹೋಗಿ ಮತ್ತೆ ಹಿಂತಿರುಗಿ ನೋಡಿದ. ಆಹಾ, ಹುಚ್ಚು ಮನಸ್ಸು ಇವನಿಗೆ. ಒಮ್ಮೆ ಶಾಕ್. ಅವಳು ಹಿಂತಿರುಗಿ ನೋಡಿದ್ದ. ನಾವು ಯಾರನ್ನ ಜಾಸ್ತಿ ನೋಡಬಾರದೋ, ಅವರ ಬಗ್ಗೆ ಯೋಚನೆ ಮಾಡಬಾರದು ಅಂತ ಎಷ್ಟು ಅಂದ್ರೂ ಈ ಹಾಳಾದ ಮನಸ್ಸು ಅವರದ್ದೇ ಯೋಚನೆ ಮಾಡುತ್ತೆ, ನಿಜ ಅಲ್ವಾ? ಅವನು ಹಿಂತಿರುಗಿ ನೋಡಿದಾಗ ಅವಳ ಪಕ್ಕದಲ್ಲಿ ಹೋಗುತ್ತಿದ್ದ ಲಾಸ್ಯಾಳ ಸ್ನೇಹಿತೆ ಜನನಿ ಹಿಂತಿರುಗಿ ನೋಡಬೇಕೆ? ನಾನು ಮನಸ್ಸಿನಲ್ಲಿ ಇವಳೇ ಏನಾದರೂ ಅವಳಿಗೆ ನೋಡೋಕೆ ಹೇಳಿದ್ದ ಅಂತ ಯೋಚನೆ ಮಾಡ್ತಾ ಲ್ಯಾಬ್ ಮುಗಿಸಿದೆ. ಸಂಜೆ ಎಲ್ಲರೂ ಸೇರಿ ಇವತ್ತು ಮೈದಾನದಲ್ಲಿ ಆಟ ಆಡುವ ಅಂತ ಮಾಧವಗೆ ಮತ್ತು ಅಭಿಗೆ ಹೇಳಿದೆ. ಅದಕ್ಕೆ ಅವರು ಕೂಡ ಈಗಲೇ ಹೋಗೋಣ ಬಾರೋ ಅಂತ ಹೇಳಿ ಮಧ್ಯಾಹ್ನನೇ ಕರ್ಕೊಂಡು ಹೋದ್ರು. ಎಷ್ಟೋ ದಿನಗಳ ನಂತರ ಮತ್ತೆ ಬ್ಯಾಟ್ ಹಿಡಿದು ಆಟ ಆಡ್ತಾ ಇದ್ರೆ ಬಾಲ್ಯದ ನೆನಪುಗಳು ಸಮುದ್ರದ ಅಲೆಯಂತೆ ಬಂದು ಹೃದಯಕ್ಕೆ ಮುತ್ತು ನೀಡಿದ ಹಾಗೆ ಅನುಭವ. ಕಾಲೇಜು ಸಮಯ ಮುಗೀತಾ ಬಂದಾಗ ಎಲ್ಲರೂ ಆಟ ಆಡೋದನ್ನ ನಿಲ್ಲಿಸಿ ಮನೆ ಕಡೆಯತ್ತ ಹೊರಡಬೇಕೆಂದು ಸಿದ್ಧರಾದಾಗ ಮಲೆನಾಡಿನ ಮಳೆ ಮತ್ತೆ ಶುರುವಾಯಿತು. ಆಗ ತಾನೇ ಲಾಸ್ಯ ತನ್ನ ಕ್ಲಾಸ್ ಮುಗಿಸಿ ಮನೆಗೆ ಹೋಗುತ್ತಿದ್ದವಳು ಮಳೆ ಬಂದ ಕಾರಣ ತನ್ನ ಬಣ್ಣ ಬಣ್ಣದ ಛತ್ರಿ ತೆಗೆದು ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಅವಳ ಗೆಳತಿ ಜನನಿ ಜೊತೆ ಇವನ ಕಣ್ಣ ಮುಂದೆ ಹೋದಳು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಮಳೆ ನಿಂತು ಹೋಗಲು ಅಶ್ವಿನ್ ತನ್ನ ಮನೆಗೆ ಬೇಗ ಹೋಗಬೇಕೆಂದು ತನ್ನ ಸ್ನೇಹಿತರಿಗೆ ತಿಳಿಸಿ ಹೊರಡುತ್ತಾನೆ. ಕಾಲೇಜಿನ ಗೇಟ್ ದಾಟಿ ಮುಂದೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ
ಯಾರೋ ಹಿಂದಿನಿಂದ ಅಶ್ವಿನ್ ಅಂತ ಕೂಗಿದ ಹಾಗೆ ಆಯಿತು. ನಾನು ಮುಂಜಾನೆ ನೋಡಿದವಳೇ ಇರಬೇಕು. ಇಂದು ಹಿಂದಿರುಗಿ ನೋಡಿದಾಗ ಲಾಸ್ಯ. ಅರೆ, ಇವಳ್ಯಾಕೆ ನನ್ನ ಕೂಗಿದಳು ಅಂತ. ಅವಳು ಬಂದು ನನ್ನ ಮುಂದೆ ನಿಂತಳು. ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳೋದಾ? ಅದಕ್ಕೆ ಅಶ್ವಿನ್ ಮನಸ್ಸಲ್ಲಿ ಇದು ಒಂದು ಪ್ರಶ್ನೆ ಏನೇ ಅಂತ ನಗುತ್ತಾ, ಮರೆಯೋಕ್ಕೆ ನೀನೇನು ಕಳೆದು ಹೋದ ಆಟದ ಗೊಂಬೆನಾ ಅಂತ ಅಂದೆ. ಅವಳು ಹೇಗಿದೆಯಾ ಅಂತ ಕೇಳಿದಳು. ಅದಕ್ಕೆ ಅಶ್ವಿನ್ ನಾನು ಚೆನ್ನಾಗಿದ್ದೀನಿ, ನೀನು ಅಂತ ಕೇಳಿದ. ಅದಕ್ಕೆ ಅವಳು ತನ್ನ ಕತ್ತನ್ನು ಅಲ್ಲಾಡಿಸಿ ಹ್ಞೂ ಅಂದಿದ್ದು. ಆಗ ಅಶ್ವಿನ್ ತನ್ನ ಬೈಕ್ ತಗೊಂಡು ಬಾಯ್ ಅಂತ ಹೇಳಿ ಅವಳ ಮರು ಉತ್ತರಕ್ಕೆ ಕಾಯದೆ ವೇಗವಾಗಿ ಮನೆ ಕಡೆಗೆ ಹೊರಟ. ಆದರೆ ಮನಸ್ಸಲ್ಲಿ ಇಂದು ಏನೋ ಅಸಮಾಧಾನ, ಖುಷಿ, ದುಗುಡ ಅಂತ ತಿಳಿಯದೆ ಸೀದಾ ಅವನು ತನ್ನ ಇಷ್ಟವಾದ ಉದ್ಯಾನವನ್ನು ಹೊಕ್ಕು ಕಲ್ಲಿನ ಬೆಂಚೊಂದರಲ್ಲಿ ಕೂತ ಹಳೆಯದನ್ನ ನೆನಪಿಸಿಕೊಳ್ಳುತ್ತಾ. ಅಶ್ವಿನ್ ತನ್ನ ಬಾಲ್ಯದ ದಿನಗಳನ್ನು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದಿದ್ದ. ಲಾಸ್ಯ ಕೂಡ ಅಲ್ಲೇ ಓದುತ್ತಾ ಇದ್ದಳು. ಲಾಸ್ಯ ದಿನಾಲು ಶಾಲೆಗೆ ತನ್ನ ಅಪ್ಪನ ಬೈಕಲ್ಲಿ ಬರುತ್ತಿದ್ದಳು. ಇವನು ದಿನಾಲು ತನ್ನ ಸೈಕಲ್ ಏರಿ ಬರುತ್ತಿದ್ದ. ಅಂದು ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಇತ್ತು. ಅದಕ್ಕೆ ಬೆಳಗ್ಗೆ ಎಲ್ಲರೂ ಬೇಗ ಬಂದಿದ್ದರು. ಇವಳನ್ನ 2 ದಿನದಿಂದ ನೋಡಿರಲಿಲ್ಲ. ಇವಳನ್ನ ನೋಡಿ ಮನಸ್ಸೊಳಗೆ ಎಷ್ಟು ಖುಷಿಪಟ್ಟಿದ್ದ. ಅವತ್ತು ಇವನ ಸ್ನೇಹಿತನಿಗೆ ಹುಷಾರಿಲ್ಲ ಅಂತ ಇವನ ಗುರುಗಳು ಬಂದು, ಅಶ್ವಿನ್ ನೀನೇ ಇವತ್ತು ನಿರೂಪಣೆ ಮಾಡು ಅಂತ ಅಂದಾಗ ಇವನಿಗೆ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಅವನು ಒಂದ್ಸಲ ಕಣ್ಣು ಹಾಯಿಸಿದಾಗ ಲಾಸ್ಯ ಅಂತ ಇತ್ತು. ಅಷ್ಟಕ್ಕೆ ಸಮಯ ಆಯಿತು ಎಂದು ಹೋಗಿ ಮೈಕ್ ಮುಂದೆ ನಿಂತು ಮೊದಲನೇ ಹೆಸರೇ ಅವಳದ್ದು ಲಾಸ್ಯ. ಮೊದಲನೇ ಸಲ ಅವಳ ಹೆಸರು ಕರೆದಿದ್ದೆ. ದೇಶಭಕ್ತಿ ಗೀತೆ ಹಾಡಲು ಅವಳ ಕಂಠವನ್ನು ಮೊದಲನೇ ಸಲ ಕೇಳ್ತಾ ಇದ್ದೆ. ಕೋಗಿಲೆ ಕಂಠ ಅವಳದ್ದು. ಅವಳನ್ನೇ ನೋಡುತ್ತಾ ಇದ್ದೆ. ಅವಳು ಹಾಡು ಮುಗಿಸಿ ಹೋಗಿದ್ದು ಗೊತ್ತಾಗಲಿಲ್ಲ. ಮುಂದೆ ಪ್ರತಿಭಾ ಕಾರಂಜಿ ಅಂತಹ ಕಾರ್ಯಕ್ರಮಗಳು ನಿಮಗೂ ಗೊತ್ತು. ನಾನು ಮಾತ್ರ ಯಾವುದಕ್ಕೂ ಹೆಸರು ಕೊಡದೆ ಮೂಕ ಪ್ರೇಕ್ಷಕನಾಗಿದ್ದೆ. ಅವತ್ತು ಮೊದಲನೇ ಸಲ ಅವಳನ್ನು ಸೀರೆಯಲ್ಲಿ ನೋಡಿದ್ದು. ಅವಳ ಕಮಲದಂತಹ ಕಣ್ಣು, ಅವಳ ಕೇಶರಾಶಿ, ಹುಣ್ಣಿಮೆ ಚಂದ್ರನಂತೆ ಹೊಳೆಯುವ ಆ ಮೊಗ. ಆಗ ನನಗೆ ಅನಿಸಿದ್ದು ನಮ್ಮ ಅಮ್ಮನಿಗೆ ಇವಳೇ ತಕ್ಕ ಸೊಸೆ ಅಂತ. ಅವಳನ್ನು ಹೋಗಿ ಮಾತಾಡೋಕೆ ಆಗಲ್ಲ ಅನ್ನೋವಾಗ, ಮೇಡಮ್, ಹೇ ಅಶ್ವಿನ್, ಹೋಗಿ 9th ಕ್ಲಾಸಲ್ಲಿ ಇರೋ ಲಾಸ್ಯನ್ನ ಕರೆದು ಬಾ ಬೇಗ ಅಂತ ಹೇಳು ಅಂದರು. ಲಡ್ಡು ಬಂದು ಬಾಯಲ್ಲಿ ಬಿತ್ತು. ಅದಕ್ಕೆ ನಾನು ಮತ್ತೆ ನನ್ನ ಬಾಲ್ಯ ಸ್ನೇಹಿತ ಆದಿ ಇಬ್ಬರೂ ಹೋದ್ವಿ. ಅವಳು ಅಲ್ಲೇ ನಿಂತು ತನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ಲು. ಅದಕ್ಕೆ ಅಶ್ವಿನ್ ಆದಿಗೆ, ಲೋ ಮಗ, ನೀನೇ ಕರೆಯೋ ಅಂತ ಹೇಳಿದ. ಅದಕ್ಕೆ ಅವನೇ, ಲಾಸ್ಯ ಅಂದ್ರೆ ಯಾರು? ಮೇಡಮ್ ಕರೀತಾ ಇದ್ದಾರೆ, ಅವರ ಕೊಠಡಿಗೆ ಹೋಗಬೇಕು ಅಂತ ಹೇಳಿದ. ಅದಕ್ಕೆ ಅವಳು, ಆಯ್ತು ಅಣ್ಣ ಅನ್ನೋದಾ? ನನಗೆ ನಗು ಬಂದು, ಬದುಕಿದೆಯ ಬಡಜೀವ ಅಂತ ಸುಮ್ಮನೆ ಬಂದೆ. ಅದಕ್ಕೆ ಮುಂದೆ ಇನ್ನೆಂದೂ ಅವಳನ್ನ ಮಾತಾಡೋ ಗೋಜಿಗೆ ಹೋಗಲಿಲ್ಲ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ. ಒಂದಿನ ನಾನು ಮತ್ತೆ ಆದಿ ಶನಿವಾರ ಅಂತ ಶಾಲೆ ಮುಗಿಸಿ ಹೋಗಬೇಕಾದರೆ ಅವಳು ತನ್ನ ಸ್ನೇಹಿತರೊಂದಿಗೆ ನಡೆದು ಹೋಗುತ್ತಾ ಇದ್ದಳು. ಆಗ ನಾವು ನಿಂತ ಕಡೆ ಅವಳು ನನ್ನ ಒಮ್ಮೆ ನೋಡಿ ನಕ್ಕು ಹೋದಳು. ಆಗ ನಾನು ಹಿಂದೆ ಮುಂದೆ ಎಲ್ಲ ಕಡೆ ನೋಡಿದೆ, ಯಾರೂ ಇರಲಿಲ್ಲ. ಆಗ ನನಗೆ ಆದ ಸಂತೋಷಕ್ಕೆ ಆಗಸಕ್ಕೆ ಮೂರೇ ಗೇಣು. ಆಗಿನಿಂದ ದಿನಾಲು ಇಬ್ಬರ ದೃಷ್ಟಿ ಸೇರೋದೇ ಆಯಿತು. ಆದರೆ ಎಂದೂ ಮಾತನಾಡಲಿಲ್ಲ. ಪರೀಕ್ಷೆ ಸಮೀಪ ಬಂದವು ಎಂದು ಅವಳು ಕಾಣೋದೇ ಅಪರೂಪ ಆಯಿತು. ನಾನು ಅವಳನ್ನು ನೋಡೋದು ಬಿಟ್ಟು ಓದಿನ ಕಡೆ ಗಮನ ಹರಿಸಿದೆ. ಮತ್ತೆ ಅವಳನ್ನು ನೋಡಿದ್ದು. ಅವನು ಯೋಚನೆ ಮಾಡುತ್ತಾ ಕೂತು ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಗಂಟೆ 6 ಆಗಿತ್ತು. ಅಶ್ವಿನ್ ತನ್ನ ಬೈಕು ಏರಿ ಮನೆಗೆ ಹೊರಟ. ಆದರೂ ಇವತ್ತು ಅವಳನ್ನು ಮಾತಾಡಿದ್ದು ಸರಿನಾ ಅಂತ ಯೋಚನೆ ಮಾಡ್ತಾ ಮನೆಗೆ ಬಂದಾಗ, ಅಮ್ಮ, ಇವತ್ತು ಇಷ್ಟೇ ಯಾಕೋ ತಡ ಅಂತ ಕೇಳಿದ್ದಕ್ಕೆ ಅಶ್ವಿನ್, ಏನಿಲ್ಲ ಅಮ್ಮ, ಎಲ್ಲರೂ ಸೇರಿ ಆಟ ಆಡ್ತಾ ಇದ್ವಿ, ಅದಕ್ಕೆ ಲೇಟು. ಅದಕ್ಕೆ ಅಮ್ಮ ಬಂದು, ಆಯಿತು ಬೇಗ ಬಾ, ಚಹಾ ಮಾಡಿದ್ದೀನಿ ಕುಡಿಯುವಂತೆ ಅಂದರು. ನಂದು ಚಹಾ ಆಯಿತು. ಅವಳೆಲ್ಲಿ, ಇನ್ನೂ ಬಂದಿಲ್ವಾ ಅಂದೆ. ಇನ್ನೂ ಇಲ್ಲ ಕಣೋ, ಬಂದಿಲ್ಲ ಅವಳು. ಅಷ್ಟರಲ್ಲಿ ಗೇಟ್ಸ್ ತೆಗೆದ ಸದ್ದು. ಅವಳು ಒಳಗೆ ಬಂದ ಕೂಡಲೇ, ನಿಂಗೆ 100 ವರ್ಷ ಆಯಸ್ಸು ಕಣೆ ಖುಷಿ, ಈಗಷ್ಟೇ ನಿನ್ ಕೇಳಿದೆ. ಹೌದಾ, ಯಾಕೋ, ಏನು ವಿಷಯ ಅಂತ ಕೇಳಿದ್ದಳು. ಏನಿಲ್ಲ, ಸುಮ್ಮನೆ ಕೇಳಿದೆ. ಇವತ್ತು ನೀನೇ ಪಲಾವ್ ಮಾಡೆ, ನನಗೆ ತಿನ್ನೋ ಹಾಗಾಗಿದೆ ಅಂದೆ. ಅಷ್ಟಕ್ಕೆ ಜಗಳ ಮಾಡೋಕ್ಕೆ ಬರೋದಾ? ನಾನು ಈಗಷ್ಟೇ ಆಫೀಸ್ ಮುಗಿಸಿ ಬಂದಿದ್ದೀನಿ, ಹೋಗೋ, ನಾಳೆ ಮಾಡ್ತೀನಿ ಅಂತ ಅಂದ್ಲು. ಆಯ್ತಮ್ಮ ತಾಯಿ, ಯಾವಾಗಾದರೂ ಮಾಡು ಅಂತ ಹೇಳಿ ಇವನು ತನ್ನ ಕೊಠಡಿಗೆ ಹೋಗಿ ಹಾಡು ಕೇಳುತ್ತಾ ಅವನಿಗೆ ನಿದ್ದೆ ಬಂದಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಬಂದು
ಬೇಗ ಹೇಳು ಕಣೋ, ಊಟ ಮಾಡು ಬಾ ಅಂತ ಖುಷಿ ಎಬ್ಬಿಸ್ತಾ ಇದ್ಲು. ನಿಂಗೆ ಅಂತ ಪಲಾವ್ ಮಾಡಿದ್ದೀನಿ ಬಾರೋ ಅಂತ. ನಾನು ಎದ್ದು ಹೌದೇನೆ, ನಿಜವಾಗ್ಲೂ ಮಾಡ್ದಾ? ಮತ್ತೆ ಆಗ್ಲೇ ಕೇಳಿದ್ರೆ ಜಗಳಕ್ಕೆ ಬಂದೆ. ನಿನ್ನ ಬಿಟ್ಟು ನಂಗೆ ಯಾರಿದ್ದಾರೆ ಮಗ ಜಗಳ ಮಾಡೋಕೆ ಅಂದ್ಲು. ಅವಳ ಹಿಂದೆ ಹೋಗಿ ಊಟ ಮಾಡಿ ಮತ್ತೆ ಬಂದು ಮಲಗಿದೆ. ಜೀವನದಲ್ಲಿ ಒಬ್ಳು ಅಕ್ಕ ಅಥವಾ ತಂಗಿ ಇದ್ರೇನೆ ಒಂಥರ ಪೂರ್ಣ ಅನಿಸುತ್ತೆ. ಅರ್ಧವಾರ್ಷಿಕ ಪರೀಕ್ಷೆ ಬಂತು ಅಂತ ಓದಿನ ಕಡೆ ಗಮನ ಹರಿಸಿ ಲಾಸ್ಯಾನ ನೋಡದೇ ಇದ್ದು ಜಾಸ್ತಿ ದಿನ ಆಯಿತು. ಅಶ್ವಿನ್ ತನ್ನ ಮನಸ್ಸಿನಲ್ಲಿ ಪರೀಕ್ಷೆ ದಿನ ಬಂತು, ಇವತ್ತಾದ್ರೂ ನೋಡೋಣ ಅಂತ ಶಾಲೆಗೆ ಬೇಗ ಬಂದಿದ್ದ. ಶಾಲೆಗೆ ಬಂದಾಗ ತನ್ನ ಸ್ನೇಹಿತ ಆದಿ ಜೊತೆ ಓದುವ ಥರ ಪುಸ್ತಕ ಹಿಡಿದು ಅವಳನ್ನೇ ಹುಡುಕುತ್ತಾ ಇದ್ದ. ಇವನು ತನ್ನ ಪರೀಕ್ಷೆ ಕೊಠಡಿ ಸಂಖ್ಯೆ ನೋಡದೆ ಆದಿ ಹಿಂದೆನೇ ಹೊರಟ. ಯಾಕೆ ಗೊತ್ತಾ? ಆದಿ ಅಶ್ವಿನ್ ಇಬ್ಬರ ಹೆಸರು ಒಂದೇ ಅಕ್ಷರದಿಂದ ಪ್ರಾರಂಭ ಆಗೋದು ಅಲ್ವಾ, ಅದಕ್ಕೆ. ಕೊಠಡಿ ಒಳಗೆ ಹೋದ ಮೇಲೆ ಸುತ್ತು ಒಂದ್ಸಲ ಕಣ್ಣು ಹಾಯಿಸಿದಾಗ ಅವಳು ಪಕ್ಕದ ಬೆಂಚ್ನಲ್ಲಿ ಕೂತು ಇನ್ನೂ ಓದುತ್ತಾ ಇದ್ದಳು. ಅವಳನ್ನ ನೋಡಿದ ಮೇಲೆ ಅಶ್ವಿನ್ಗೆ ಎಲ್ಲ ಮರೆತೇ ಹೋದಂತೆ ಆಯಿತು. ಆಮೇಲೆ ಹೇಗೋ ಎಲ್ಲ ಪರೀಕ್ಷೆ ಚೆನ್ನಾಗಿ ಬರೆದ ನಮ್ಮ ಅಶ್ವಿನ್. ಆಮೇಲೆ ದಸರಾ ರಜೆ ಅಂತ 20 ದಿನ ಶಾಲೆ ರಜೆ. ಅವಳನ್ನ ಹೇಗೆ ನೋಡಲಿ ಅಂತ ಅಶ್ವಿನ್ಗೆ ಚಿಂತೆ. ಇವನು ಮನೆಯಲ್ಲಿ ಕೂತು ಬರೀ ಅವಳದೇ ಚಿಂತೆಯಲ್ಲಿ ಮುಳುಗಿರುತ್ತಾನೆ. ಅವನ ಸೈಕಲ್ ತಗೊಂಡು ಅಮ್ಮ ಏನೇ ಕೆಲಸ ಹೇಳಿದರೋ ಅವಳ ಮನೆ ಮುಂದೆನೇ ಹಾದು ಹೋಗೋದು. ಆದರೂ ಅವಳ ದರ್ಶನ ಭಾಗ್ಯ ಸಿಗಲಿಲ್ಲ. ಆಮೇಲೆ 1 ವಾರ ಆದಮೇಲೆ ಗೊತ್ತಾಯಿತು ಅವಳು ಊರಲ್ಲಿ ಇಲ್ಲ ಅಂತ. ಪ್ರೇಮ ದೇವತೆ ನೀನು, ಕಾಣದ ದೇವರಿಗೆ ಕೈ ಮುಗಿದು ಹುಡುಕಿದ ಹಾಗೆ. ಆದರೆ ನಂಬಿಕೆ ಮಾತ್ರ ಹೋಗಿಲ್ಲ, ನಿನಗಾಗಿ ಹುಡುಕಾಟ ಮಾಡಿರುವೆ. ದೇವರ ಒಂದು ದಿನ ಕೈ ಹಿಡಿದು ಮುನ್ನಡೆಸುವನೆಂದು ನಾನು ನಿನ್ನ ಹರಿಸುತ್ತಿರುವೆನೋ. ನೀನು ಇಲ್ಲದ ಊರಿನೊಳಗೆ ಒಂದು ದಿನ ನೀನು ನನ್ನ ಕೈ ಹಿಡಿದು ನನ್ನ ಜೀವದ ಸಂಗಾತಿಯಾಗುವಳೆಂದು. ನಾಳೆ ಭಾನುವಾರ ಅಂತ ಅಶ್ವಿನ್ ಇನ್ನೂ ಮಲಗದೆ ಫೋನ್ ನೋಡುತ್ತಾ ಇದ್ದ. ರಾತ್ರಿ 12 ಆದ ತಕ್ಷಣ ಸೀದಾ ಹೋಗಿ ತನ್ನ ಅಕ್ಕನ ಮುಂದೆ ನಿಂತು ಎದ್ದೇಳು ಕಣೆ ಬೇಗ, ಖುಷಿ ಅಂತ ಇದ್ದ. ಅವಳು ತನ್ನ ಆಫೀಸ್ ಕೆಲಸ ಮುಗಿಸಿ ಬಂದು ಸುಸ್ತಾಗಿ ಮಲಗಿದ್ದವಳು. ಲೋ, ಯಾಕೋ ಅರ್ಧ ರಾತ್ರಿಯಲ್ಲಿ ಬಂದು ಬೇತಾಳದ ಥರ ಎಬ್ಬಿಸ್ತಾ ಇದೀಯಾ? ವಿಶ್ ಯು ಹ್ಯಾಪಿ ಬರ್ಡೇ ಕಣೆ ಎಂದೆನೋ. ನೆನಪಾಗಿ ಸಾರಿ ಕಣೋ ಮಗ ಅಂತ ಅವನನ್ನು ಬಿಗಿ ಹಪ್ಪಿ ಥ್ಯಾಂಕ್ ಯು ಕಣೋ ಅಂತ ಹೇಳಿ ಅವಳು ಮತ್ತೆ ತನ್ನ ನಿದ್ರಾಲೋಕಕ್ಕೆ ಹೋದಳು. ಇವನು ತನ್ನ ಕೋಣೆಗೆ ಹೋಗಿ ನಿದ್ದೆ ಮಾಡಿದ. ಬೆಳಗ್ಗೆ ಬಂದು ಅಶ್ವಿನ್ ಅವರ ಅಮ್ಮ ಬೇಗ ಎದ್ದೇಳೋ, ಏನು ಇನ್ನೂ ಮಲಗಿದೀಯಾ ಇವತ್ತು? ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಂದರು. ಆಯಿತು ಬೇಗ ರೆಡಿ ಆಗುತ್ತೀನಿ ಅಂತ ಹೇಳಿ ಬೇಗ ರೆಡಿಯಾಗಿ ಬಂದ. ಎಲ್ಲ ಪುಟ್ಟಗುಬ್ಬಿ ಗೂಡು ಸೇರಿ ದೇವಸ್ಥಾನಕ್ಕೆ ಬಂದಿದ್ದೂ ಆಯಿತು. ಅದು ಅಶ್ವಿನ್ ಅವರ ಕಾಲೇಜ್ ಪಕ್ಕದಲ್ಲಿರುವ ದೇವಸ್ಥಾನ. ಅವತ್ತು ಭಾನುವಾರ ಅಲ್ವಾ, ಅದಕ್ಕೆ ಸ್ವಲ್ಪ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇದ್ದರು. ಅಶ್ವಿನ್ ಅವರ ಅಕ್ಕ, ಅಪ್ಪ, ಅಮ್ಮ ಎಲ್ಲ ಹೋಗಿದ್ದರು. ಅಶ್ವಿನ್ ಅವರ ಅಪ್ಪ ಅಮ್ಮ ಜೊತೆ ದರ್ಶನ ಪಡೆದು ಅಲ್ಲೇ ಕೂತಿದ್ದ. ಖುಷಿ ಮಾತ್ರ ದೇವಸ್ಥಾನ ಪ್ರದಕ್ಷಿಣೆ ಅಂತ ಹೋಗಿದ್ದಳು. ಅವಳು ಬಂದವಳೆ ನೀನು ಬಾರೋ ಅಂತ ಕರೆದಳು. ಅಶ್ವಿನ್ ತನ್ನ ಅಪ್ಪ ಅಮ್ಮನಿಗೆ ಹೋಗಿ ಬರ್ತೀನಿ ಇಲ್ಲೇ ಇರಿ ಅಂತ ಹೇಳಿ ಹೋದ. ಮುಂದೆ ಬಂದ ಮೇಲೆ ಲೋ, ದೇವಸ್ಥಾನದಲ್ಲಿ ಯಾರನ್ನಾದರೂ ನೋಡಿದಾ ಅಂತ ಕೇಳಿದಳು. ಅದಕ್ಕೆ ಅಶ್ವಿನ್ ಇಲ್ಲ ಕಣೆ ಅಂದ. ಅದಕ್ಕೆ ಅವಳು ಹಾಗಾದರೆ ಅಲ್ಲಿ ನೋಡು ಅಂದಳು. ನಾನು ಯಾರು ಅಂತ ನೋಡಿದರೆ ಲಾಸ್ಯ ನನ್ನ ನೋಡೋ ಮುಂಚೆನೆ ಖುಷಿ ಹತ್ರ ಬಾರೆ ಹೋಗೋಣ ದೇವಸ್ಥಾನ ಸಾಕು ಅಂತ ಕೈ ಹಿಡಿದು ಅಪ್ಪ ಅಮ್ಮ ಇದ್ದಲ್ಲಿಗೆ ಬಂದು ಸುಮ್ಮನೆ ಕೂತೆ. ಅಶ್ವಿನ್ ಅವರ ಅಕ್ಕನ ಕರ್ಕೊಂಡು ಬಂದು ಅವರ ಅಪ್ಪ ಅಮ್ಮ ಹತ್ರ ಬನ್ನಿ ಹೋಗೋಣ ಅಂತ ಹೇಳಿದ. ಅದಕ್ಕೆ ಅವರು ಈಗಲೇ ಬಂದಿದ್ದು, ಸ್ವಲ್ಪ ಕೂತು ಹೊರಡೋಣ ಅಂತ ಹೇಳಿದರು. ಇವತ್ತು ಹೇಗಿದ್ರು ಅಶ್ವಿನ್ ಅವರ ಅಕ್ಕ ಹುಟ್ಟಿದ ದಿನ ಅಂತ ಎಲ್ಲರೂ ಹೊರಗಡೆ ಊಟ ಮುಗಿಸಿ ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಖುಷಿ ಅಶ್ವಿನ್ ಹತ್ರ ಯಾಕೋ ದೇವಸ್ಥಾನದಲ್ಲಿ ಆ ಥರ ಮಾಡಿದ್ದು, ಅವಳು ಲಾಸ್ಯ ಅಲ್ವಾ ಅಂತ ಕೇಳಿದಳು. ಅದಕ್ಕೆ ಅಶ್ವಿನ್ ಪ್ರತ್ಯುತ್ತರವಾಗಿ ಹೌದು ಅವಳೇ ಅಂದು ಇನ್ನೇನು ಕೇಳಬೇಡ ಅಂತ ಸೀದಾ ತನ್ನ ಬೈಕ್ ತಗೊಂಡು ಅವನ ಏಕಾಂತದ ಸ್ಥಳ ಉದ್ಯಾನವನದ ಕಡೆ ಬಂದು ತನ್ನ ಇಷ್ಟದ ಸ್ಥಳದಲ್ಲಿ ಕೂತು ಯೋಚನೆಯಲ್ಲಿ ಮುಳುಗಿ ಹೋದ. ಶಾಲೆಯಲ್ಲಿ ಇದ್ದಾಗ ಇನ್ನೇನು ಹೈಸ್ಕೂಲ್ ಮುಗಿಯುತ್ತೆ ಅನ್ನೋವಾಗ ಇವನು ಲಾಸ್ಯ ಹತ್ರ ಹೋಗಿ ಲಾಸ್ಯ ನಿನ್ನ ಹತ್ರ ಮಾತಾಡಬೇಕು ಅಂತ ಕೇಳಿದ. ಆಗ ಅವಳಿಗೂ ಭಯ, ಇವನು ಯಾಕೆ ನನ್ನ ಕರೆದ ಅಂತ. ಹೊರಗೆ ಬಂದ ಮೇಲೆ ಇವನಿಗೆ ಮಾತೇ ಬರುತ್ತಿಲ್ಲ. ಆದರೂ ಧೈರ್ಯ ಮಾಡಿ ಅವಳಿಗೆ ಒಂದು ಪ್ರೇಮ ಪತ್ರ ಕೊಟ್ಟು ಬಂದಿದ್ದ. ಅವಳು ಏನು ಅಂತ ನೋಡೋ ಮೊದಲೇ ಅವಳ ಕಣ್ಣಲ್ಲಿನ ನೀರು ಕೆನ್ನೆ ದಾಟಿ ಬಂದಿತ್ತು. ಅವಳು ಹೊರಟು ಹೋದಳು.
ಮರುದಿನ ಬೆಳಗ್ಗೆ ಎಂದಿನಂತೆ ಶಾಲೆಗೆ ಬಂದು ಅವಳನ್ನು ನೋಡಲು ಎಷ್ಟು ಕಾತರದಿಂದ ಹುಡುಕುತ್ತಾ ಇದ್ದ. ಆಗ ಹಿಂದಿನಿಂದ ಬಂದು ಅಶ್ವಿನ್ ಅಂತ ಯಾರೋ ಕರೆದ ಹಾಗೆ ಆಗಿತ್ತು. ಹಿಂದೆ ತಿರುಗಿ ನೋಡಿದರೆ ಅಶ್ವಿನ್ ಒಮ್ಮೆ ಶಾಕ್ ಆಗಿ, ಖುಷಿ, ನೀನೇನಿಲ್ಲಿ ಅಂತ ಕೇಳಿದ. ಇದೇ ನೀನು ಮಾಡ್ತಾ ಇರೋದು ಅಂತ ಕೇಳಿದಳು. ಏನಿಲ್ಲ ಅಕ್ಕ, ಸುಮ್ಮನೆ ಗೆಳೆಯರ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಂದ. ಅದಕ್ಕೆ ಅವನನ್ನು ಪಕ್ಕಕ್ಕೆ ಬಾ ಅಂತ ಕರೆದು ಅವನಿಗೆ ಒಂದು ಪತ್ರ ತೆಗೆದು ಅಶ್ವಿನ್ ಕೈಗೆ ಕೊಟ್ಟು ನೋಡು ಅಂತ ಕೊಟ್ಟಳು. ಅದನ್ನು ನೋಡಿ ಇವನು ತಲೆ ಕೆಳಗೆ ಹಾಕಿ ಸುಮ್ಮನೆ ನಿಂತ. ಅದಕ್ಕೆ ಅವರ ಅಕ್ಕನೇ ಮಾತು ಮುಂದುವರಿಸಿ, ನೋಡು, ಅವಳೇ ಬಂದು ನನ್ನ ಹತ್ರ ಎಲ್ಲ ಹೇಳಿದಾಳೆ. ನೀನು ಓದೋದು ಬಿಟ್ಟು ಇದನ್ನೇ ಮಾಡು, ನಾನು ಹೋಗಿ ಅಪ್ಪ ಹತ್ರ ಹೇಳ್ತೀನಿ ಅಂತ ಹೇಳಿದಳು. ಅದಕ್ಕೆ ಅಶ್ವಿನ್, ಬೇಡ ಅಕ್ಕ, ಇನ್ಮೇಲೆ ಈ ಥರ ಯಾವತ್ತೂ ಮಾಡಲ್ಲ ಅಂತ ಹೇಳಿದ. ಅದಕ್ಕೆ ಮನೆಗೆ ಬಾ ಅಂತ ಅಷ್ಟೇ ಹೇಳಿ ಹೋದಳು. ನಾನು ಸುಮ್ಮನೆ ತರಗತಿಗೆ ಹೋಗಿ ಸುಮ್ಮನೆ ಕೂತು ಶಾಲೆ ಮುಗಿಸಿ ಬಂದೆ. ಖುಷಿ ಅಕ್ಕ ನನಗಾಗಿ ಕಾಯುತ್ತಾ ಇದ್ದಳು. ಆಮೇಲೆ ಅವಳೇ ಬಂದು ಚೆನ್ನಾಗಿ ಓದು ಅಂತ ಬುದ್ಧಿ ಹೇಳಿದಳು. ಈ ಥರ ಮಾಡಬಾರ್ದು ನೀನು, ಇನ್ನೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಓದಿ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ಮಾಡು, ಆಮೇಲೆ ಪ್ರೀತಿ ಪ್ರೇಮ ಅಂತ ಹೋಗು, ಆಗ ಯಾರೂ ನಿನ್ನನ್ನು ಬೇಡ ಅನ್ನಲ್ಲ ಅಂತ ಹೇಳಿದಳು. ಅದಕ್ಕೆ ಅಶ್ವಿನ್ ಅವಳಿಗೆ, ಆಯಿತು, ನಾನು ಇನ್ಮೇಲೆ ಈ ಥರ ಮಾಡಲ್ಲ ಖುಷಿ ಅಂತ ಹೇಳಿದ. ಹೇಗೋ ಅಶ್ವಿನ್ ಅವನ ಪರೀಕ್ಷೆ ಕೂಡ ಮುಗೀತು. 10ನೇ ತರಗತಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆದಿದ್ದ. ಅಶ್ವಿನ್ ಅವರ ತಂದೆ ಕೂಡ ಮಗನ ಓದಿನ ಸಲುವಾಗಿ ಹಳ್ಳಿ ಬಿಟ್ಟು ನಗರಕ್ಕೆ ಹೋಗುವ ವಿಚಾರ ಮಾಡಿ ಹಾಗೆ ಅವರು ಒಂದು ಮನೆ ನೋಡಿ ಬಂದಿದ್ದರು. ಹಾಗೆ ಅವರು ನಗರಕ್ಕೆ ಬಂದು ನೆಲೆಸಿದರು. ಅಶ್ವಿನ್ ಕೂಡ ಚೆನ್ನಾಗಿ ಓದುತ್ತಾ ಅವರ ಅಕ್ಕ ಖುಷಿ ಪದವಿ ಕಾಲೇಜಿಗೆ ಸೇರುತ್ತಾನೆ. ಅಶ್ವಿನ್ ಸಮಯ ಆಯಿತು ಅಂತ ಮತ್ತೆ ಮನೆಗೆ ಬರುತ್ತಾನೆ. ಆಗ ಖುಷಿ ಬಂದು, ಯಾಕೋ ಬೇಜಾರಾಯ್ತಾ ನಾನು ಹೇಳಿದ್ದಕ್ಕೆ ಅಂತ ಕೇಳುತ್ತಾಳೆ. ಆಗ ಅಶ್ವಿನ್, ಇಲ್ಲ ಕಣೆ, ನೀನು ಮುದ್ದು ಅಕ್ಕ, ನಿನ್ಮೇಲೆ ಯಾಕೆ ಬೇಜಾರಾಗ್ಲಿ ಅಂತ ಹೇಳಿ ಅವನ ಕೋಣೆಗೆ ಹೋಗುತ್ತಾನೆ. ಖುಷಿನೂ ಅವನ ಹಿಂದೆ ಬಂದು ಏನಾಯಿತು ಅಂತ ಕೇಳಿದಾಗ ಅಶ್ವಿನ್ ಅವಳ ಮುಂದೆ ಏನೂ ಮುಚ್ಚಿಡದೆ, ಅವಳು ನಮ್ಮ ಕಾಲೇಜಲ್ಲಿ ಇರೋದು, 2 ದಿನದ ಹಿಂದೆ ಅಷ್ಟೇ ಅವಳೇ ಬಂದು ಮಾತಾಡಿದಳು, ನಾನು ಅಷ್ಟೇ ಅಂತ ಬಂದೆ. ಅದಕ್ಕೆ ಖುಷಿ, ಓಹೋ ಅದಕ್ಕೇನಾ ದೇವಸ್ಥಾನದಿಂದ ಬೇಗ ಬಂದಿದ್ದು ಅಂತ ಹೇಳಿದಳು. ಅದಕ್ಕೆ ಅಶ್ವಿನ್ ಹ್ಞೂ ಅಂತ ಹೇಳಿದ. ಅಶ್ವಿನ್ ಹೀಗಿದ್ರೂ ಇಂಜಿನಿಯರಿಂಗ್ ಕೊನೆ ವರ್ಷ ಓದುತ್ತಾ ಇದ್ದ. 2 ದಿನ ಬಿಟ್ಟು ಕ್ಯಾಂಪಸ್ ಸೆಲೆಕ್ಷನ್ ಇತ್ತು ಅಂತ ಎಲ್ಲ ತಯಾರಿ ಮಾಡಿದ್ದೂ ಆಯಿತು. ಸಂದರ್ಶನದ ದಿನ ಲಾಸ್ಯ ಬಂದು ಇವನಿಗೆ ವಿಶ್ ಮಾಡಿ ಹೋಗಿದ್ದಳು. ಅಶ್ವಿನ್ ಸಂದರ್ಶನ ಮುಗಿಸಿ ಹೊರಗೆ ಬಂದ ಮೇಲೆ ಅವಳನ್ನು ನೋಡಬೇಕು ಅನಿಸಿದ್ದು ನಿಜ. ಆದರೆ ಅವಳು ಇವನ ಕಣ್ಣಿಗೆ ಬೀಳಲಿಲ್ಲ. ಇವನ ಸ್ನೇಹಿತ ಮಾಧವಾಗೆ ಕೆಲಸ ಸಿಕ್ಕಿತ್ತು. ಇಬ್ಬರು ಸೀದಾ ಅಶ್ವಿನ್ ಮನೆಗೆ ಬರುತ್ತಾರೆ. ಬಂದು ಅಮ್ಮನ ಹತ್ರ ಹೇಳಿ ಆಶೀರ್ವಾದ ತಗೊಂಡು ಮತ್ತೆ ಹೊರಗಡೆ ಹೋದರು. ಸಂಜೆ ಮನೆಗೆ ಬಂದ ಮೇಲೆ ಖುಷಿಗೆ ಹೇಳಿದ ಮೇಲೆ ಅವಳ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅಮ್ಮ ಪಾಯಸ ಮಾಡಿದ್ರು. ಅಪ್ಪ ಬಂದಮೇಲೆ ಅವರು ಈ ವಿಷಯ ತಿಳಿದು ಸಂತೋಷಗೊಂಡು ಹೇಳಿದರು, ಅಂತೂ ನೋಡೆ ನಿನ್ನ ಮಗ ಕೆಲಸ ಮಾಡಿ ನಮ್ಮನ್ನ ನೋಡ್ಕೊಳ್ಳೋ ವಯಸ್ಸಿಗೆ ಬಂದ ಅಂತ ಹೇಳಿದರು. ಆಮೇಲೆ ಖುಷಿ ಬಂದು, ನೋಡು ಮಗ, ಇನ್ಮೇಲೆ ಏನು ಬೇಕಾದರೂ ಮಾಡು, ನಿನ್ನ ಲಾಸ್ಯ ಸಿಗುತ್ತಾಳ ಏನು ನೋಡು, ಇಲ್ಲ ಅಂದರೆ ನಾನು ಹೇಳಲ್ಲ ಅವಳಿಗೆ. ಈ ಕಪ್ಪಿ ಬಂದು ಏನು ಕೇಳಿದ್ರೋ ಇಲ್ಲ ಅಂತ ಹೇಳು ಅಂತ ಅಂದಳು, ಸುಮ್ಮನೆ ತಮಾಷೆ ಆಗಿ. ಅದಕ್ಕೆ ಅಶ್ವಿನ್, ಎಲ್ಲದಕ್ಕೂ ಕಲ್ಲು ಹಾಕೋ ಕೆಲಸ ಕಣೆ ನಿಂದು, ಹೋಗಿ ಮಲ್ಗು, ರಾತ್ರಿ ಸಮಯ ಜಾಸ್ತಿ ಆಯಿತು ಅಂತ ಹೇಳಿ ಕಳುಹಿಸಿದ. ಅವನು ತನ್ನ ಹಳೇ ಘಟನೆ ನೆನೆದು, ಲಾಸ್ಯ ಅವಳು ಮುಗಿದು ಹೋದ ಅಧ್ಯಾಯ ಥರ, ಇನ್ನು ನಾನು ಅವಳನ್ನು ಹೋಗಿ ಹೇಗೆ ಕೇಳಬೇಕು? ಅವಳನ್ನು ನೋಡಿದರೆ ಇನ್ನೊಂದು ಸಲ ಪ್ರೀತಿ ಆಗುತ್ತೆ. ಈಗ ಎಷ್ಟೇ ಬೇಡ ಅಂದರೂ ನನ್ನ ಮನಸ್ಸು ಹೃದಯ ಅವಳೇ ಅನ್ನುತ್ತೆ. ಹಾಗಾದರೆ ಲಾಸ್ಯ ಒಪ್ಪುತ್ತಾಳಾ? ಕಾದು ನೋಡುವ. ಅಶ್ವಿನ್ ವಿದ್ಯಾಭ್ಯಾಸ ಕೂಡ ಮುಗಿತಾ ಬಂತು. ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಹೋಗಿ ಹಾಜರಿ ಆಗೋದೊಂದೇ ಬಾಕಿ. ಲಾಸ್ಯ ಕೂಡ ಅಶ್ವಿನ್ಗಿಂತ 1 ವರ್ಷ ಚಿಕ್ಕವಳು. ಅಶ್ವಿನ್ಗೆ ಕಾಲೇಜಲ್ಲಿ ಕೊನೆ ವರ್ಷ. ಹೇಗಾದರೂ ಮಾಡಿ ಎಲ್ಲ ವಿಷಯ ಲಾಸ್ಯ ಹತ್ರ ಹೇಳಬೇಕು ಅಂತ ಅಶ್ವಿನ್ ತಲೆಯಲ್ಲಿ ಬಹಳ ದಿನದಿಂದ ಇತ್ತು. ಅದಕ್ಕಾಗಿ ಸರಿಯಾದ ಸಮಯ ಕಾಯುತ್ತಾ ಇದ್ದ. ಎದುರಿಗೆ ಬಂದ ಮಾಧವಾಗೆ, ಬಾರೋ ಮನೆಗೆ ಹೋಗೋಣ ಇವತ್ತು, ಅಕ್ಕಗೆ ಗಂಡು ನೋಡಲು ಬರುತ್ತಿದ್ದಾರೆ ಅಂತ ಹೇಳಿ ಮನೆಗೆ ಕರೆದುಕೊಂಡು ಬಂದ. ಮನೆಗೆ ಬಂದ ಮೇಲೆ ಅಶ್ವಿನ್ ಅವರ ಅಮ್ಮ, ಬಾರ ಮಧು, ಮನೆಗೆ ಬಂದೇ ಇಲ್ವಲ್ಲ ಅಂತ ಕೇಳಿದರು. ಅದಕ್ಕೆ ಮಾಧವ ಪ್ರತ್ಯುತ್ತರವಾಗಿ, ಇಲ್ಲ ಆಂಟಿ, ಈಗ ಕೊನೆ ವರ್ಷ ಅಲ್ವಾ,
ಪ್ರಾಜೆಕ್ಟ್ ವರ್ಕ್ ಅದು ಇದು ಇರುತ್ತೆ ಅಂತ ಹೇಳಿ ತಪ್ಪಿಸಿಕೊಂಡ. ಅಶ್ವಿನ್ ಅವರ ಅಕ್ಕ ಕೂಡ ಬಂದು, ಏನು ಮಧು, ಬಂದೇ ಇಲ್ವಲ್ಲ, ಫುಲ್ ಓದ್ತಾ ಇದೆಯಾ ಹೇಗೆ? ಅಯ್ಯೋ ಅಕ್ಕ, ಹಾಗೇನೂ ಇಲ್ಲ ಅಂತ ಸುಮ್ಮನೆ ಆದ. ಆದರೆ ಅಶ್ವಿನ್ ಅವನನ್ನು ಸಿಲುಕಿಸುವ ಸಲುವಾಗಿ, ಇಲ್ಲ ಕಣೆ ಖುಷಿ, ಅವನು ಓದೋದಾ, ಫುಲ್ ವಾಚ್ಮ್ಯಾನ್ ಕೆಲಸ, ಹುಡುಗಿ ಹಿಂದೆ ಹೋಗೋದು ಅಂತ ಹೇಳಿ ರೇಗಿಸಿ ಸುಮ್ಮನಾದ. ಅದಕ್ಕೆ ಖುಷಿ, ಹೌದೌದು, ನನಗೂ ಗೊತ್ತು ಯಾರೆಷ್ಟು ಓದ್ತಾ ಇದ್ದಾರೆ, ಯಾರೆಷ್ಟು ಲಾಸ್ಟಿಯಾಗಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡುತ್ತಾ ಇದ್ದಾರೆ ಅಂತ. ಆಗ ಮಾಧವ, ಸರಿಯಾಗಿ ಹೇಳ್ದೆ ಅಕ್ಕ ಅಂತ ನಕ್ಕು ಸುಮ್ಮನೆ ಆದ. ಅಶ್ವಿನ್ ಅವರ ಅಕ್ಕನಿಗೆ, ಹೌದೌದು, ಅದಕ್ಕೆ ಇವತ್ತು ಒಂದು ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ ಅಂತ ಹೇಳಿ ಅವನ ಅಕ್ಕಗೆ ಹೇಳಿದ. ಅದೇ ಸಮಯಕ್ಕೆ ಗಂಡಿನ ಕಡೆಯವರು ಬಂದರು ಅಂತ ಅಪ್ಪ ಮನೆ ಒಳಗೆ ಬಂದರು. ಹಾಗೆ ಅವರು ಬಂದು ಹೋದ ನಂತರ ಮತ್ತೆ ಗಂಡಿನ ಕಡೆಯವರು ಅಪ್ಪಗೆ, ನಿಮ್ಮ ಮಗಳು ನಮಗೆ ಒಪ್ಪಿಗೆ ಅಂತ ತಿಳಿಸಿದ್ದರು. ಇತ್ತ ಅಶ್ವಿನ್ ಬಂದು ಹೇಳಿದ, ಅಕ್ಕ, ಅವರಿಗೆ ನೀನು ಒಪ್ಪಿಗೆ ಅಂತೆ, ನಿನ್ನದು ಏನು ಅಭಿಪ್ರಾಯ ಅಂತ ಕೇಳಿದಾಗ, ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳಿ ನಕ್ಕು ಸುಮ್ಮನೆ ಆಗ್ತಾಳೆ. ಖುಷಿ ಅವರ ಅಪ್ಪ ಬಂದು, ಹುಡುಗ ಒಳ್ಳೆಯವನು, ನಾನು ಹೂ ಅಂದೆ ಅಂತ ಹೇಳಿ ಖುಷಿಯಾಗುತ್ತಾರೆ. ಅಶ್ವಿನಿಗೆ ಹೊರಗೆ ಏನೋ ಖುಷಿ, ಆದರೆ ಮನಸ್ಸಿನ ಒಳಗೆ ದುಃಖ. ಇನ್ಮೇಲೆ ಯಾರ ಜೊತೆ ಜಗಳ ಮಾಡಬೇಕು ಅಂತ. ಅಣ್ಣ ಅಥವಾ ತಮ್ಮನಿಗೆ ಜೀವನದಲ್ಲಿ ದುಃಖ ಅಂತ ಅಂದರೆ ತನ್ನ ತಂಗಿ ಅಕ್ಕನಿಗೆ ಮದುವೆ ಅಂತ ಅಂದಾಗ, ಹಾಗೆ ಮದುವೆ ಕೂಡ ಇನ್ನೊಂದು 5 ತಿಂಗಳಲ್ಲಿ ಮಾಡುವುದು ಅಂತ ಸೂಚನೆ ಕೊಟ್ಟಿರುತ್ತಾರೆ. ಅಶ್ವಿನ್ಗೆ ತನ್ನ ಪದವಿಯ ಕೊನೆಯ ದಿನ ಎಲ್ಲ ಪರೀಕ್ಷೆ ಮುಗಿಸಿ ಹೊರಗಡೆ ಬಂದು ಲಾಸ್ಯಾಗಿ ಪ್ರೇಮ ನಿವೇದನೆ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಬಂದಿರುತ್ತಾನೆ. ಹಾಗೆ ಅವನು ತನ್ನ ಪರೀಕ್ಷೆ ಬೇಗ ಮುಗಿಸಿ ಕೊಠಡಿಯಿಂದ ಬೇಗ ಹೊರಗಡೆ ಬರುತ್ತಾನೆ. ತನ್ನ ಹೃದಯದ ಬಡಿತ ಲಾಸ್ಯಾನ ಹುಡುಕುತ್ತಾ ಇದ್ದಾನೆ. ಅವಳು ಅಶ್ವಿನ್ ಕಣ್ಣಿಗೆ ಬೀಳುತ್ತಾ ಇಲ್ಲ. ಲಾಸ್ಯಾನ ಹುಡುಕಿ ಹುಡುಕಿ ಬೇಜಾರಲ್ಲೇ ಬಂದು ಮೈದಾನದಲ್ಲಿ ಕೂತಿರುತ್ತಾನೆ. ಆಗ ಹಿಂದಿನಿಂದ ಬಂದು ಅಶ್ವಿನ್ ಅಂತ ಯಾರೋ ಕೂಗಿದ ಹಾಗೆ ತಿರುಗಿ ನೋಡಿದರೆ ಲಾಸ್ಯ. ಆಗ ಅವನಲ್ಲಿ ಅಡಗಿ ಕುಳಿತಿದ್ದ ಸಂತೋಷ ಎಚ್ಚರ ಹಾಗೆ ಮುಖ ಹರಳುತ್ತದೆ. ನಾವು ಯಾರಿಗಾದರೂ ಕಾಯುತ್ತಾ ಕುಳಿತಾಗ ಅವರ ಒಂದು ಸಂದೇಶ, ಕರೆ, ಅವರ ಆಗಮನ ತುಂಬ ಸಂತೋಷ ನೀಡುತ್ತದೆ. ಅಶ್ವಿನ್ ಬಂದು ಲಾಸ್ಯಾಗೆ, ಎಲ್ಲೋ ಹೋಗಿದ್ದ ಹಾಗೆ ಇತ್ತು ಮೇಡಮ್ ಅವರು ಅಂದಾಗ, ಲಾಸ್ಯ ಕೂಡ, ಹೋ, ಏನಿವತ್ತು ಇಷ್ಟು ಮರ್ಯಾದೆ ಅಂತ ಹೇಳಿ ಗ್ರಂಥಾಲಯಕ್ಕೆ ಹೋಗಿದ್ದೆ ಅಂತ ತಿಳಿಸುತ್ತಾ ಅವನ ಪಕ್ಕ ಬಂದು ಕೂಡುತ್ತಾಳೆ. ಸ್ವಲ್ಪ ಹೊತ್ತು ಆದ ಮೇಲೆ ಅಶ್ವಿನ್ ಲಾಸ್ಯಾಗೆ, ನಿಂಗೆ ಒಂದು ವಿಷಯ ಹೇಳಬೇಕು ಅಂತ ಹೇಳುತ್ತಾನೆ. ಆಗ ಲಾಸ್ಯ, ಹೇಳು, ಅದರಲ್ಲೇನು ಅಂತ ಒಂದೇ ಮಾತಿಗೆ ಹೇಳುತ್ತಾಳೆ. ಅದಕ್ಕೆ ಅಶ್ವಿನ್ ಧೈರ್ಯ ಮಾಡಿ, ಲಾಸ್ಯ, ನಾನು ನಿನ್ನ ತುಂಬ ಪ್ರೀತಿ ಮಾಡುತ್ತಾ ಇದ್ದೀನಿ, ನನ್ನ ಜೀವದ ಉಸಿರಾಗಿ ನೀನು ಬರುವೆಯಾ ಅಂತ ಕೇಳುತ್ತಾನೆ. ಆಗ ಲಾಸ್ಯ ಕೂಡ ಕಣ್ಣಿನಲ್ಲಿ ನೀರು ತಂದು, ನಾನು ಇಷ್ಟು ದಿನ ನಿನ್ನ ಸಲುವಾಗಿಯೇ ಕಾಯುತ್ತಾ ಇದ್ದೆ ಕಣೋ, ಐ ಲವ್ ಯು ಸೋ ಮಚ್ ಅಂತ ಹೇಳಿ ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಆಗ ಅಶ್ವಿನ್ ಖುಷಿಗೆ ಪಾರವೇ ಇಲ್ಲ. ಹೀಗೆ ಸ್ವಲ್ಪ ದಿನಗಳ ನಂತರ ಅಶ್ವಿನ್ ಅವನ ಅಕ್ಕ ಖುಷಿಯ ಮೂಲಕ ತನ್ನ ತಂದೆ ತಾಯಿಗೆ ಎಲ್ಲ ವಿಷಯ ಹೇಳುತ್ತಾರೆ. ಆಗ ಹುಡುಗಿ ಕೂಡ ಅವರಿಗೆ ಗೊತ್ತೇ ಇದ್ದ ಕಾರಣ ಅಶ್ವಿನ್ ಅವರ ಅಪ್ಪ ಅಮ್ಮ ಕೂಡ, ನಾನು ಹೋಗಿ ನಮ್ಮ ಮನೆ ಸೊಸೆ ಲಾಸ್ಯ ಅವರ ಅಪ್ಪ ಅಮ್ಮನ ಹತ್ತಿರ ಮಾತನಾಡಿ ಬರುತ್ತೇವೆ ಅಂತ ಒಪ್ಪಿಗೆ ಕೊಟ್ಟರು. ಅಶ್ವಿನ್ ಬಂದು ತನ್ನ ಅಕ್ಕನ ಖುಷಿಯಿಂದ ತಬ್ಬಿ, ಅಕ್ಕ, ತುಂಬ ಥ್ಯಾಂಕ್ಸ್ ಕಣೆ ಅಕ್ಕ, ನನಗೆ ಇಷ್ಟೆಲ್ಲ ಹೇಳೋಕ್ಕೆ ಧೈರ್ಯನೇ ಇದ್ದಿಲ್ಲ ಅಂತ ಹೇಳುತ್ತಾನೆ. ಮರುದಿನ ಅಶ್ವಿನ್ ಅವರ ಅಪ್ಪ ಅಮ್ಮ ಲಾಸ್ಯ ಅವರ ಹಳ್ಳಿ ಊರಿಗೆ ಹೋಗಿ ಅವರ ಅಪ್ಪ ಅಮ್ಮ ಹತ್ತಿರ ಮಾತಾಡಿ ಅಶ್ವಿನ್ಗೆ ಸಿಕ್ಕ ಕೆಲಸದ ಬಗ್ಗೆ ಹೇಳಿ ತಮ್ಮ ಮಗಳನ್ನು ಕನ್ಯಾದಾನ ಮಾಡಿ ಅಂತ ಕೇಳಿದ್ದಕ್ಕೆ ಅವರು ಸಹ ಒಪ್ಪಿಗೆ ನೀಡಿದ್ದರು. ಅಲ್ಲಿಗೆ 2 ಜೀವ ಹೊಂದಾದವು. ಅಶ್ವಿನ್ ಹಾಗೂ ಲಾಸ್ಯ ತಮ್ಮ ಪ್ರೀತಿಗೆ ಒಪ್ಪಿಗೆ ಸೂಚಿಸಿದ್ದಕ್ಕೆ ತನ್ನ ಅಪ್ಪ ಅಮ್ಮಗೆ ಧನ್ಯವಾದ ತಿಳಿಸಿ ತಮ್ಮ ಸಂತೋಷವನ್ನು ಹೇಳಿದರು. ಕೊನೆಗೆ ಅಶ್ವಿನ್ ಅವರ ಅಕ್ಕ ಖುಷಿ ಬಂದು, ಸ್ಮೈಲ್ ಪ್ಲೀಸ್ ಅಂತ ಹೇಳಿ ತನ್ನ ಜಂಗಮವಾಣಿಯಲ್ಲಿ ನಗುವಿನ ಕ್ಷಣವನ್ನು ಸೆರೆ ಹಿಡಿದಳು. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಪ್ರೀತಿ ಹುಚ್ಚಲ್ಲಿ ಬಿದ್ದು ತಮ್ಮ ಮುಂದಿನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವುದು ತಪ್ಪು. ಪ್ರೀತಿಸಿ, ಆದರೆ ನಿಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಆಗ ನಿಮ್ಮ ಪ್ರೀತಿಯನ್ನು ಯಾರೂ ಬೇಡ ಅನ್ನಲು ಅವಕಾಶವಿರುವುದಿಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತಾಗ ಮಾತ್ರ ನಿಮ್ಮ ಪ್ರೀತಿಯನ್ನು ದೊಡ್ಡವರು ಒಪ್ಪುತ್ತಾರೆ. ಆಗ ಎಲ್ಲರೂ ಸಂತೋಷದಿಂದ ಇರಬಹುದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಕತೆ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.